ಇಂಗ್ಲಿಷ್ ಪಠ್ಯಪುಸ್ತಕದ ಪಾರ್ಟ್ 1 ಭಾಗದ ಯೂನಿಟ್ 2 ಬಿಲ್ಡಿಂಗ್ಸ್ ಎಂಬ ಪಾಠದಲ್ಲಿ ಬರುವಂತಹ ದ ರುಕ್ಸ್ ಈ ಪದ್ಯದ ಆಕ್ಟಿವಿಟೀಸ್ನ ನಾವು ಇವತ್ತು ನೋಡೋಣ. ದ ರುಕ್ಸ್ ಅನ್ನೋದು ಒಂದು ಜಾತಿಯ ಕಾಗೆಯ ಹೆಸರು. ರುಕ್ಸ್ ಇಲ್ಲಿ ಮೊದಲನೇದಾಗಿ ಇರುವಂಥದ್ದು ಸ್ಪೀಕ್ ಆ್ಯಂಡ್ ರೀಡ್ ಅಲೌಡ್ ಅಂತ ಇದೆ. ಆನ್ಸರ್ ದ ಫಾಲೋಯಿಂಗ್ ಬೈ ಸೇಯಿಂಗ್ ಎಸ್ ಆರ್ ನೋ, ದೆನ್ ರಿಪ್ಲೈ ವಿತ್ ಅ ಶಾರ್ಟ್ ಆನ್ಸರ್ ಅಂತ ಇದೆ. ನೋಡಿ, ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಎಸ್ ದೇ ಕ್ಯಾನ್, ನೋ ದೇ ಕಾಂಟ್ ಅಂತ ನಾವು ಆನ್ಸರ್ ಕೊಡಬೇಕು. ನೆಕ್ಸ್ಟ್, ಸೇ ಇನ್ ಅ ಸೆಂಟೆನ್ಸ್, ಒನ್ ಹ್ಯಾಸ್ ಬೀನ್ ಡನ್ ಫಾರ್ ಯು. ಕ್ಯಾನ್ ದ ರೂಕ್ಸ್ ಬಿಲ್ಡ್ ದೇರ್ ನೆಸ್ಟ್ ಅಂತ ಕ್ವಶನ್ ಇದೆ. ಇದಕ್ಕೆ ಆನ್ಸರ್ ಎಸ್. ಅದನ್ನು ನೀವು ಮತ್ತೆ ಕಂಟಿನ್ಯೂ ಮಾಡಬೇಕು. ಎಸ್ ದೇ ಕ್ಯಾನ್, ಎಸ್ ದೇ ಕ್ಯಾನ್ ಬಿಲ್ಡ್ ದೇರ್ ನೆಸ್ಟ್. ಮುಂದಿನ ಪ್ರಶ್ನೆ ಇರುವಂಥದ್ದು ಡೂ ದ ರೂಕ್ಸ್ ಸಿಂಗ್ ಅಂತ ಇದೆ. ಇದಕ್ಕೆ ನಾವು ಎಸ್, ಎಸ್ ದೇ ಕ್ಯಾನ್, ಎಸ್ ದ ರೂಕ್ಸ್ ಕ್ಯಾನ್ ಸಿಂಗ್ ಅಂತ ಆನ್ಸರ್ ಮಾಡಬೇಕು. ನೋಡಿ, ಎಸ್, ಎಸ್ ದೇ ಕ್ಯಾನ್, ಎಸ್ ದ ರೂಕ್ಸ್ ಕ್ಯಾನ್ ಸಿಂಗ್. ನೆಕ್ಸ್ಟ್, ಆರ್ ದೇ ಅಪ್ ಇನ್ ದ ಮಾರ್ನಿಂಗ್? ಇದಕ್ಕೆ ಆನ್ಸರ್ ಎಸ್, ಎಸ್ ದೇ ಕ್ಯಾನ್, ಎಸ್ ದೇ ಆರ್ ಅಪ್ ಇನ್ ದ ಮಾರ್ನಿಂಗ್. ನೆಕ್ಸ್ಟ್ ಕ್ವಶನ್, ಆರ್ ದೇ ಬಿಸಿ ಆಲ್ ಡೇ? Answer yes, yes they can, yes they are busy all the day. Next ಇರುವಂಥದ್ದು, are their nest made of paper? No, no they can't, no they can't made of paper. No, no they can't made their nest of paper. ಇನ್ನು ನೆಕ್ಸ್ಟ್ ಇರೋದು ರೈಟ್ ವೆಲ್ ಅಂತ ಇದೆ. ರೀಡ್ ಆ್ಯಂಡ್ ಟೇಕ್ ಅ ಲುಕ್ ಅಟ್ ದ ಪಿಕ್ಚರ್ ದೆನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಈ ಚಿತ್ರವನ್ನು ನೋಡಿ ನಾವು ಅದಕ್ಕೆ ಸಂಬಂಧಪಟ್ಟಂಥ ಶಬ್ದನ ಬರೆದು ಬಿಟ್ಟ ಸ್ಥಳನ ತುಂಬಬೇಕು. ಫಸ್ಟ್ ಒನ್ ಈಸ್ ದ ರುಕ್ಸ್ ಬಿಲ್ಡ್ ದೇರ್ ಡ್ಯಾಶ್ ಆನ್ ದ ಡ್ಯಾಶ್. ನೋಡಿ, ಇಲ್ಲಿ ಚಿತ್ರ ಇರುವಂಥದ್ದು ಗೂಡಿಂದು, ಹಾಗಾಗಿ ಇದಕ್ಕೆ ನೆಸ್ಟ್. ಹಾಗೆ ಇಲ್ಲಿ ಮರದ ಚಿತ್ರ ಇದೆ, ಇದಕ್ಕೆ ನಾವು ಟ್ರೀ. ದ ರುಕ್ಸ್ ಬಿಲ್ಡ್ ದೇರ್ ನೆಸ್ಟ್ ಆನ್ ದ ಟ್ರೀ. ನೋಡಿ, ನೆಕ್ಸ್ಟ್ ಇರೋದು ದೇ ಆರ್ ಅಪ್ ಬಿಫೋರ್ ಡ್ಯಾಶ್. ಇಲ್ಲಿ ಸೂರ್ಯೋದಯದ ಚಿತ್ರ ಇದೆ, ಹಾಗಾಗಿ ದೇ ಆರ್ ಅಪ್ ಬಿಫೋರ್ ಸನ್ರೈಸ್. ದೇ ಬಿಲ್ಡ್ ದೇರ್ ನೆಸ್ಟ್ ವಿತ್ ಡ್ಯಾಶ್, ವಿತ್ ಸ್ಟಿಕ್, a slender twig and a tuft of moss. Their nests look round. ನೋಡಿ, ಇದು round and big. They all talk together. Next ಇರೋದು, complete the following passage by choosing appropriate words from the brackets. The rooks are black, crow like birds. They build their nest every spring. The answer spring. They are up before, answer is before the break of the day. They bring many dash. Here it is, answer is crooked sticks, slender twig and tuft of moss to build their nest round and big. Answer is big. They crow cow cow or meow meow. Here is answer cow cow. The crow cow cow in the rainy weather. All the rooks talk together and they don't wait for others to speak, unlike you good children. ಇದಿಷ್ಟು ದ ರುಕ್ಸ್ ಪೋಯಮ್ನ
activities. Thank you.